ನಾಮಕ್ಕೆ ಸ್ತೋತ್ರವು. ದೇವರು ನಿನ್ನೆಯಿಂದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರ ನಡೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಚೆನ್ನಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಆಮೆನ್. ಅದುವೇ ದೇವರ ಚಿತ್ತವೂ ಆಗಿದೆ. ಆಮೆನ್. ಹಲ್ಲೆಲೂಯಾ. ಓಕೆ, ಕಳೆದ ದಿನಗಳಲ್ಲಿ ದೇವರು ಸುಂದರವಾದ ರೀತಿಯಲ್ಲಿ ನಮ್ಮ ನಡೆಸುತ್ತಾ ಈ ನೂತನವಾದ ದಿನದಲ್ಲಿಯೂ ದೇವರು ಕರ್ಕೊಂಡು ಬಂದಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಯಾವಾಗಲೂ ಒಳ್ಳೆಯದನ್ನ ಮಾತ್ರ ನಮ್ಮ ಜೀವಿತದಲ್ಲಿ ಮಾಡ್ತಾ ಬಂದಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಓಕೆ, ಈ ದಿನದಲ್ಲಿ ಒಂದು ಟಾಪಿಕ್, ಅದು ಸ್ವಲ್ಪ ಕಷ್ಟವಾಗಿರ್ಬೋದು, ಕೇಳಲಿಕ್ಕೆ ಸ್ವಲ್ಪ ಕಷ್ಟವಾಗಿರ್ಬೋದು. ಯಾಕಪ್ಪ ಫಾಸ್ಟ್ ಇಂಥ ವಾಕ್ಯಗಳನ್ನ ಆರಿಸ್ಕೊಂಡ್ರು ಅಂತ ನಿಮಗಿರ್ಬೋದು. ಆದರೂ ನಾವು ಈ ವಾಕ್ಯಗಳನ್ನ ಏನ್ ಮಾಡಬೇಕು? ತಿಳಿದುಕೊಳ್ಳಲೇಬೇಕು. ಹಲ್ಲೆಲೂಯಾ. ಸೊ ವಾಕ್ಯದ ಟಾಪಿಕ್ ಏನಂದ್ರೆ, ಯಾರು ಶಾಪಗ್ರಸ್ತರು ಅಂದ್ರೆ ಟಾಪಿಕ್ ಏನು? ಯಾರು ಶಾಪಹಸ್ತರು ಎಂಬುದಾಗಿ. ಅದಕ್ಕೆ ನಾವು ಅನೇಕ ವಾಕ್ಯಗಳು ಬೈಬಲ್ ನಲ್ಲಿ ಇದೆ. ಹಳೆ ಒಡன்பಡಿಕೆ ಆಗಲಿ, ಹೊಸ ಒಡன்பಡಿಕೆ ಆಗಲಿ, ಅನೇಕ ಕಡೆಗಳಲ್ಲಿ ಏನಿದೆ, ಶಾಪಗ್ರಸ್ತರಿಗೆ ಸಂಬಂಧಪಟ್ಟ ವಾಕ್ಯಗಳು ಅನೇಕವಾಗಿದೆ. ಅದರಲ್ಲಿ ಕೆಲವೊಂದು ನಾವೇನ್ ಮಾಡೋಣ, ಇವತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ. ಅದರಲ್ಲಿ ನಾವು ಯಾವ ಪೊಸಿಷನ್ ಅಲ್ಲಿ ಇದ್ದೀವಿ, ನಾವು ಶಾಪಗ್ರಸ್ತರಾಗಿ ಇದ್ದೀವಾ ಅನ್ನೋದು ನಾವೇನ್ ಮಾಡ್ಬೇಕು? ತಿಳಿದುಕೊಳ್ಳಬೇಕು. ಯಾಕಂದ್ರೆ ನಾವು ಯಾವಾಗ ವಿ ಆರ್ ಆಲ್ ಬ್ಲೆಸ್ಡ್ ಪೀಪಲ್ಸ್ ಅಂತಾನೇ ಮಾತಾಡ್ತಾ ಬರ್ತಿದ್ದೇವೆ. ನಾವೆಲ್ಲರೂ ಆಶೀರ್ವಾದ ಹೊಂದಿದಂತ ಸಂತತಿ ಅಂತೇಳಿ ಮಾತಾಡ್ತಾ ಬಂದಿದ್ದೀವಿ. ನಮ್ಮಲ್ಲಿ ಶಾಪ ಇಲ್ವಾ, ನಮ್ಮಲ್ಲಿ ಪಾಪ ಇಲ್ವಾ ಅಂತ ಸ್ವಲ್ಪ ನಾವು ಏನ್ ಮಾಡೋದಿಲ್ಲ, ಯೋಚನೆ ಮಾಡೋದೇ ಇಲ್ಲ. ಹಲ್ಲೆಲೂಯಾ. ಸೊ ಆದ ಕಾರಣ ಅದಕ್ಕೆ ಸಂಬಂಧಪಟ್ಟ ಯಾರೆಲ್ಲಾ ಶಾಪಗ್ರಸ್ತರು ಆ ಲಿಸ್ಟ್ ನಲ್ಲಿ ನಾನು ಇದ್ದೀನಾ ಅನ್ನೋದನ್ನ ನಾವೇನ್ ಮಾಡೋಣ, ಇವತ್ತು ತಿಳಿದುಕೊಳ್ಳೋಣ. ಒಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಯೋಹಾನನ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 49ನೇ ವಚನ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 7 ವರ್ಡ್ಸ್ 49. ಆ ವಾಕ್ಯವನ್ನು ಓದಿಕೊಳ್ಳೋಣ. ಧರ್ಮಶಾಸ್ತ್ರವನ್ನು ಅರಿಯದಂತಹ ಈ ಹಿಂಡು ಶಾಪಗ್ರಸ್ತವಾದದ್ದೇ ಅಂದರು. ಆಮೆನ್. ಧರ್ಮಶಾಸ್ತ್ರವನ್ನು ಅರಿಯದೇ ಇರುವಂತ ಜನರು ಶಾಪಹಸ್ತರು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ಆಮೆನ್. ಅಲ್ಲೆಲ್ಲವೇ ಏನ್ರದು? ಧರ್ಮಶಾಸ್ತ್ರವನ್ನು ಅರಿಯದೇ ಇರುವಂತ ಈ ಜನರು ಶಾಪಹಸ್ತರು. ಅಂದ್ರೆ ದೇವರ ಮಕ್ಕಳು ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು? ದೇವರ ಆಜ್ಞೆಗಳನ್ನ, ದೇವರ ವಾಕ್ಯಗಳನ್ನ ತಿಳಿದುಕೊಂಡಿರಬೇಕು. ದೇವರ ವಾಕ್ಯಗಳನ್ನು ತಿಳಿದುಕೊಂಡಿಲ್ಲ ಅಂದ್ರೆ ನಾವು ಶಾಪಗ್ರಸ್ತರು. ಯಾಕಂದ್ರೆ ಇನ್ನು ಅನೇಕರಿಗೆ ಏನಿಲ್ಲ, ದೇವರ ವಾಕ್ಯ ಗೊತ್ತೇ ಇಲ್ಲ. ಸೊ ದೇವರ ವಾಕ್ಯ ಯಾರುಗಳ ಗೊತ್ತಿಲ್ವೋ ಅವರೆಲ್ಲ ಯಾರು? ಶಾಪಗ್ರಸ್ತರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಯಾಕಂದ್ರೆ ನಮಗೆಲ್ಲ ಅನುಕೂಲತೆ ಇದೆ ದೇವರ ವಾಕ್ಯವನ್ನ ಕೇಳಲಿಕ್ಕೆ, ದೇವರ ಹತ್ರ ಬಂದು ಸೇರಲಿಕ್ಕೆ. ದೇವರು ಎಲ್ಲೆಲ್ಲಿ ತನ್ನ ಸ್ವಾರ್ಥನ ಏನ್ ಮಾಡಿದ್ದಾನೆ? ಕಳಿಸ್ತಾನೆ ಇದ್ದಾನೆ, ಚಲಿಸ್ತಾನೆ ಇದ್ದಾನೆ. ಹಲ್ಲೆಲೂಯಾ. ಆದರೆ ಅದನ್ನ ಅರಿಯದೇ ಇರುವಂತ ಜನರು ಸಹ ಇದ್ದಾರೆ. ಅವರೆಲ್ಲರೂ ಶಾಪಗ್ರಸ್ತರು. ದೇವರು ಧರ್ಮ ಶಾಸ್ತ್ರಗಳನ್ನ ನಮಗಾಗಿ ಕೊಟ್ಟಿದ್ದಾನೆ. ಶಾಸ್ತ್ರ ಅಂದ್ರೆ ಏನು? ಅದನ್ನ ನಡ್ಕೊಳ್ಳುವಂತ ರೀತಿ, ಅದೇ ಶಾಸ್ತ್ರ ಅಂತೀವಿ. ಕರೆಕ್ಟಾ? ಹಲ್ಲೆಲೂಯಾ. ಧರ್ಮಶಾಸ್ತ್ರ ಅಂದ್ರೆ ಏನು? ಅದಕ್ಕಂತ ಒಂದು ರೂಲ್ ಅಂದ್ರೆ ಲಾ, ಅದನ್ನೇ ಧರ್ಮ ಅನ್ನೋದು. ಹಲ್ಲೆಲೂಯಾ. ನೀನು ಹೀಗೆ ನಡ್ಕೋಬೇಕು, ನೀನು ಹಾಗೆ ನಡ್ಕೋಬೇಕು ಅನ್ನೋ ಇದೇ ಧರ್ಮ ಅಂತ ಹೇಳ್ತಾ ಇರ್ತೀವಲ್ಲ. ಸೊ ಆ ಧರ್ಮಶಾಸ್ತ್ರವನ್ನ ನಾವು ಅರಿತುಕೊಂಡಿಲ್ಲ ಅಂದ್ರೆ ನಾವು ಶಾಪಗ್ರಸ್ತರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಆಮೇಲೆ ನಮಗೆ ದೇವರ 10 ಆಜ್ಞೆಗಳನ್ನು ಸಹ ಕೊಟ್ಟಿದ್ದಾನೆ. ಅದನ್ನ ನಾವು ನಮ್ಮ ಸಭೆಯಲ್ಲಿ ಹಾಕಿಟ್ಟಿರ್ತೀವಿ. 10 ಆಜ್ಞೆಗಳು. ನಾನಲ್ಲದೆ ನಮಗೆ ಬೇರೆ ದೇವರುಗಳು ಇರಬಾರದು. ಆಕಾಶದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಯಾವ ವಾಣಿಗೂ ನೀವೇನ್ ಮಾಡಬಾರದು? ಅಡ್ಡ ಬೀಳಬಾರದು. ಸಪ್ಪದ ದಿನವನ್ನ ಪರಿಶುದ್ಧ ದಿನವಾಗಿ ಆಚರಣೆ ಮಾಡಲಿಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಆಮೇಲೆ ವ್ಯಭಿಚಾರ ಮಾಡಬಾರದು, ಕೊಲೆ ಮಾಡಬಾರದು. ಆಮೇಲೆ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ಸುಳ್ಳು ಸಾಕ್ಷಿ ಹೇಳಬಾರದು, ಕದಿಯಬಾರದು, ಮತ್ತೊಬ್ಬರ ವಸ್ತುಗಳ ಮೇಲೆ ಇಷ್ಟಪಡಬಾರದು. ಈ 10 ಆಜ್ಞೆಗಳನ್ನು ದೇವರು ಕೊಟ್ಟಿದ್ದಾನೆ. ಇದು ಕೂಡ ಒಂದು ಧರ್ಮಶಾಸ್ತ್ರ ಇದ್ದ ಹಾಗೆ. ಇದನ್ನ ಫಾಲೋ ಮಾಡಲೇಬೇಕು. ಇದನ್ನ ಅರಿಯದೇ ಇರೋ ತರ ನಾಟಕವನ್ನು ಮಾಡ್ತಾ ಇರ್ತೀವಿ ನಾವು. ಹಲ್ಲೆಲೂಯಾ. ಸೊ ಅಂದ್ರೆ ನಾವೆಲ್ಲ ಯಾರು? ಶಾಪಗ್ರಸ್ತರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಸೊ ಆದ ಕಾರಣ ಫಸ್ಟ್ ಆಫ್ ಆಲ್ ದೇವರ ವಾಕ್ಯಗಳನ್ನ, ಧರ್ಮಶಾಸ್ತ್ರಗಳನ್ನ, ದೇವರ ಆಜ್ಞೆಗಳನ್ನ ನಾವೇನ್ ಮಾಡ್ಬೇಕು? ಕೈಗೊಂಡವರಾಗಿರ್ಬೇಕು, ತಿಳಿದುಕೊಂಡವರಾಗಿರ್ಬೇಕು. ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ ಅಂತ ಹೇಳಬಾರದು. ಗೊತ್ತಿಲ್ಲದವರು ಶಾಪಗ್ರಸ್ತರು.
ಯಾರೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರೆಲ್ಲ ಯಾರು? ಶಾಪಹಸ್ತರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಸೊ ಅದನ್ನ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು? ತಿಳಿದುಕೊಂಡವರಾಗಿರಬೇಕು, ಅರಿತುಕೊಂಡವರಾಗಿರಬೇಕು. ಅಂದ್ರೆ ನಾವು ಆಶೀರ್ವಾದವಾಗಿರುವಂತ ಸಂತತಿ. ಎರಡನೇದಾಗಿ ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ 26ನೇ ವಚನ. ಡಿಟಾರನಮಿ ಚಾಪ್ಟರ್ 27 ವರ್ಡ್ಸ್ 26. ಅವರು ಈ ಧರ್ಮಶಾಸ್ತ್ರ ವಾಕ್ಯಗಳಿಗೆ ಒಡಂಬಟ್ಟು ಕೈಗೊಳ್ಳದೆ ಇರುವವನು ಶಾಪಗ್ರಸ್ತ ಎನ್ನಲಾಗಿ. ಆಮೆನ್, ಹಲ್ಲೆಲೂಯ. ಈ ಧರ್ಮಶಾಸ್ತ್ರಗಳನ್ನು ಅರಿತುಕೊಂಡು ಕೈಗೊಳ್ಳದೆ ಇರುವವರು ಶಾಪಗ್ರಸ್ತರು. ಫಸ್ಟ್ ಧರ್ಮಶಾಸ್ತ್ರಗಳನ್ನ ಅರಿಯದೇ ಇರುವವರು ಯಾರು? ಶಾಪಗ್ರಸ್ತರು. ಎರಡನೇದಾಗಿ ಈ ಧರ್ಮಶಾಸ್ತ್ರವನ್ನ ಅರಿತು ಅದನ್ನ ಕೈಗೊಳ್ಳದೆ ಇರುವವರು ಶಾಪಗ್ರಸ್ತರು. ನಮಗ್ ಗೊತ್ತೈತಿ ಧರ್ಮಶಾಸ್ತ್ರ ಅಂದ್ರೆ ಏನು, ದೇವರ ವಾಕ್ಯ ಅಂದ್ರೆ ಏನು ಎಲ್ಲಾ ಗೊತ್ತೈತಿ. ಆದ್ರೆ ಗೊತ್ತಿದ ಮೇಲೆ ಅದನ್ನ ನಾವೇನ್ ಮಾಡ್ಬೇಕು? ಕೈಗೊಂಡು ನಡೆಯುವವರಾಗಿರ್ಬೇಕು. ಕೈಗೊಂಡು ನಡೆಯೋದಂದ್ರೆ ಏನ್ರಿ ಅರ್ಥ? ನಮಗೆ ಏನದ ರೂಲ್ ಏನಿದೆಯೋ ಅದನ್ನ ನಾವು ಏನ್ ಮಾಡಬೇಕು? ಫಾಲೋ ಮಾಡ್ಬೇಕು. ಈಗ ರೋಡ್ ನಲ್ಲಿ ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿರ್ತಾರೆ, ಈ ಕಡೆ ಹೋಗ್ಲಿಕ್ಕೆ ಪ್ರವೇಶ ಇಲ್ಲ ಅಂತ ಹೇಳಿ. ಅಂದ್ರೆ ಅದನ್ನು ಮೀರಿ ನಾವು ಒಳಗೆ ಹೋದ್ರೆ ಸರಿನಾ? ಏನ್ ಮಾಡ್ತಾರೆ? ಪೊಲೀಸ್ ಅವರು ಹಿಡಿತಾರೆ, ಫೈನ್ ಕಟ್ಟಬೇಕು. ಫೈನ್ ಕಟ್ಲಿಕ್ಕೆ ರೊಕ್ಕ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಗಾಡಿ ಸೀಸ್ ಮಾಡ್ತಾರೆ. ಅಥವಾ ಗಾಡಿ ಬೇಕೇ ಬೇಕಂದ್ರೆ ಆಟೋಮೆಟಿಕ್ ನಮಗೆ ಏನ್ ಮಾಡ್ತಾರೆ? ಮೂರನೇದಾಗಿ ಜೈಲಿಗೆ ಹಾಕುವಂತ ಒಂದು ರೂಲ್ ಇರುತ್ತೆ. ಹಂಗಾಗಿ ಈ 3 ಕಾನೂನಿಗೆ ಹೆದರಿ ನಾವೇನ್ ಮಾಡೋಂಗಿಲ್ಲ, ಆ ದಾರಿಯಲ್ಲಿ ಹೋಗಂಗಿಲ್ಲ. ಅದೇ ಪ್ರಕಾರವಾಗಿ ದೇವರ ವಾಕ್ಯಗಳು ನಮಗೆ ಗೊತ್ತಿದ್ದ ಮೇಲೆ ಅದನ್ನ ನಾವು ಕೈಗೊಳ್ಳದೆ ಇರುವಾಗ ನಮಗೂ ಸಹ ಕೆಲವೊಂದು ದಂಡನೆಗಳು ಇರುತ್ತೆ. ನಾವು ದೇವರ ಪಾದಕ್ಕೆ ಹೋಗಿ ಸೇರೋಂಗಿಲ್ಲ, ಪರಲೋಕ ರಾಜ್ಯಕ್ಕೆ ಹೋಗಿ ಸೇರೋಂಗಿಲ್ಲ. ಮೂರನೇದಾಗಿ ನರಕದಲ್ಲಿ ಹೋಗಿ ಬೀಳುತ್ತೀವಿ. ಇದೇ ಒಂದು ಶಾಪ. ದೇವರು ಆದಾಮು ಅವ್ವಳು ಸರ್ಪಕ್ಕೆ ಏನ್ ಮಾಡಿದ್ರು? ಶಾಪ ಕೊಟ್ರು. ಆಮೇಲೆ ಅಲ್ಲೇ ಫಸ್ಟ್ ಶಾಪ ಅಲ್ಲೇ ಬಂದಿತ್ತು. ಆಮೇಲೆ ದೇವರ ರೂಲ್ ಅವ್ರು ಏನ್ ಮಾಡಿದ್ರು? ಬ್ರೇಕ್ ಮಾಡಿದ್ರು. ಯಾವಾಗ ನಾವು ದೇವರ ವಾಕ್ಯಗಳನ್ನ ಕೇಳಿ ಅದನ್ನ ಕೈಗೊಳ್ಳದೆ ಇರ್ತೀವೋ ಆವಾಗ ನಮ್ಮ ಮೇಲೆ ಶಾಪ ಬರುತ್ತೆ. ದೇವರ ವಾಕ್ಯಗಳನ್ನ ನಾವು ಕೇಳಬೇಕು, ಅದನ್ನ ಅನುಸರಿಸಿ ನಡೆಯಬೇಕು. ಅದೇನ್ ಕೆಟ್ಟದಂತ್ರ ಕಳಿಸೋಂಗಿಲ್ಲ. ಕರೆಕ್ಟಾ? ಕೆಟ್ಟದ ಕಳಿಸುತ್ತಾ? ಕೆಟ್ಟದಂತರೂ ಕಳಿಸೋಂಗಿಲ್ಲ. ರೂಲ್ ಇರೋದು ಎದಕ್ಕಾಗಿ ಅಂದ್ರೆ ನಮ್ಮ ಒಳ್ಳೇದಕ್ಕಾಗಿ. ರೂಲ್ ಇರೋದು ಎದಕ್ರಿ? ನಮ್ಮ ಒಳ್ಳೇದಕ್ಕಾಗಿ. ಈ ಲೋಕದಲ್ಲಿ ಕೆಲವೊಂದು ರೂಲ್ ಇದೆ, ಎದಕ್ಕಾಗಿ? ನಮ್ಮ ಒಳ್ಳೇದಕ್ಕಾಗಿ. ಹಲ್ಲೆಲೂಯಾ. ಅಂದ ಮೇಲೆ ನಾವು ಸಹ ಆ ಒಂದು ರೂಲ್ನ, ಆ ಒಂದು ಧರ್ಮಶಾಸ್ತ್ರವನ್ನ ಕೈಗೊಂಡು ನಡೆಯುವವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಅಂದ್ರೆ ನಾವು ಆಶೀರ್ವಾದ ಹೊಂದಿದ ಸಂತತಿಯಾಗಿರ್ತೀವಿ. ಮೂರನೇದಾಗಿ ಕೀರ್ತನೆಗಳು 119ನೇ ಕೀರ್ತನೆ 21ನೇ ವಚನ. ಕೀರ್ತನೆ 119 21ನೇ ವಚನ. Psalms 119 verse 21. ನೀನು ಗರ್ವಿಷ್ಠರನ್ನು ಗದರಿಸುತ್ತಿ, ನಿನ್ನ ಆಜ್ಞೆಗಳನ್ನು ಮೀರಿದವರು ಶಾಪಗ್ರಸ್ತರು. ನಿನ್ನ ಆಜ್ಞೆಗಳನ್ನು ಮೀರಿದವರು ಅಂದ್ರೆ ಕೈಗೊಂಡು ನಡೀತಾ ಇರ್ತೀವಿ, ಸಮ್ಟೈಮ್ಸ್ ಅದನ್ನ ಏನ್ ಮಾಡ್ತಾ ಇರ್ತೀವಿ? ಮೀರ್ತಾ ಇರ್ತೀವಿ. ಸೊ ಮೀರುವವರು ಶಾಪಹಸ್ತರು. ಆಮೇನ್, ಹಲ್ಲೆಲೂಯಾ. ಅಂದ್ರೆ ಮೀರೋದಂಗೆ ಎಂತ ಈಗ ತಾನೇ ಹೇಳಿದೆ, ಹೋಗ್ಬಾರ್ದಂದ್ರೆ ಹೋಗ್ಬಾರ್ದು. ಆದ್ರೆ ನಾವೇನ್ ಮಾಡ್ತೀವಿ? ಹೋಗ್ಲಿ ಬಿಡ, ಇವತ್ತು ಒಂದಿನ ಹೋಗ್ ಬಂದ್ರೆ ಏನಾಗ್ಬಿಡತ್ತ ಅನ್ಕೊಂಡು ನಾವೇನ್ ಮಾಡ್ತೀವಿ? ಅದನ್ನ ನಾವು ಮೀರ್ತೀವಿ. ಹಂಗೆ ನಾವು ಮೀರಿದ್ರೆ ನಾವೆಲ್ಲ ಯಾರ್ರೀ? ಶಾಪಹಸ್ತರು. ದೇವರ ವಾಕ್ಯವು ಏನ್ ಹೇಳುತ್ತೋ ಅದನ್ನ ನೋಡಿ ಮಾತ್ರ ನಾವೇನ್ ಮಾಡ್ಬೇಕು? ಫಾಲೋ ಮಾಡುವವರಾಗಿರ್ಬೇಕು. ಒಂದು ದಿನ ಮಾಡಿದವ್ರನು ಪಾಪನೇ, ದಿನಾಲು ಮಾಡಿದವ್ರನು ಪಾಪನೇ. ಪಾಪ ಮಾಡಬಾರದು ಅಂತ ರೂಲ್ ಇದ್ರೆ ನಾವೇನ್ ಮಾಡಬಾರದು. ಆದ್ರೆ ಇವತ್ತು ಅನೇಕರು ದೀಕ್ಷಾಸ್ಥಾನ ತಗೊಂಡವರು ಸಹ ಮಾಡ್ತಾ ಇರುವಂತ ಅನೇಕ ಪಾಪಗಳು ಲಿಸ್ಟೇ ಇದೆ. ಆಮೇಲೆ ದೇವರ ವಾಕ್ಯದ ಪ್ರಕಾರ ಸುಳ್ಳು ಹೇಳುವವನು ಪರಲೋಕ ರಾಜ್ಯಕ್ಕೆ ಬರೋಂಗಿಲ್ಲ. ಸುಳ್ಳು ಹೇಳಿದ ಮನುಷ್ಯ ಇರ್ತಾನ? ಕೋಪ ಮಾಡಿಕೊಳ್ಳುವವನು ಪರಲೋಕ ರಾಜ್ಯಕ್ಕೆ ಬರೋಂಗಿಲ್ಲ ಅಂತ ವಾಕ್ಯ ಇದೆ. ಕೋಪ ಮಾಡದೆ ಇರ್ತೀವಾ? ಯೋಚನೆ ಮಾಡ್ರಿ, ನಾವು ಎಷ್ಟು ರೂಲನ್ನ ಮೀರ್ತಾನೆ ಇರ್ತೀವಿ. ಕುಟುಂಬದಲ್ಲಿ ಎಷ್ಟು ರೂಲ್ ಮೀರ್ತಾ ಇರ್ತೀವಿ ಅಂದ್ರೆ ದೇವರ ವಾಕ್ಯಗಳನ್ನು ನಾವೇನ್ ಮಾಡ್ತಾ ಇರ್ತೀವಿ? ಮೀರ್ತಾನೆ ಇದ್ದೀವಿ. ಸೊ ದೇವರ ಆಜ್ಞೆಗಳನ್ನ ಮೀರುವವನು ಶಾಪಹಸ್ತನು. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಅದನ್ನ ನಾವೇನ್ ಮಾಡಬಾರದು?
ಮೀರಬಾರದು. ಇನ್ನೂ ಕೆಲವೊಂದು ಲಿಸ್ಟ್ ಇದೆ ವಾಕ್ಯವಾದಿಗಳನ್ನ. ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 5ನೇ ವಚನ. ಜೆರೆಮಿಯಾ ಚಾಪ್ಟರ್ 17 ವರ್ಸ್ 5. ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆ ಬಿಟ್ಟು, ಮನುಷ್ಯನ ಮೇಲೆ ಭರವಸೆ ಬಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವರು ಶಾಪಗ್ರಸ್ತ. ಆಮೆನ್. ಈ ವಾಕ್ಯ ಎಷ್ಟು ನನಗೆ ತುಂಬಾ ಇಷ್ಟವಾದ ವಾಕ್ಯ. ಮನುಷ್ಯರ ಮೇಲೆ ಭರವಸೆ ಬಿಟ್ಟು, ವಾಕ್ಯ ಹೇಳ್ತಾರೆ, ಮನುಷ್ಯರ ಮೇಲೆ ಭರವಸೆ ಬಿಟ್ಟು ಮನುಷ್ಯನ ಭುಜಬಲವನ್ನೇ ತನ್ನ ಆದಾಯವಾಗಿ ಮಾಡಿಕೊಂಡು ದೇವರನ್ನ ಬಿಟ್ಟು ಹಿಂದೆ ಹೋಗುವಂತ ಮನುಷ್ಯ ಹೃದಯವು ಶಾಪಗ್ರಸ್ತ ಹೃದಯ. ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ? ಮನುಷ್ಯನ ನಂಬಿ, ಮನುಷ್ಯನ ಮೇಲೆ ಇರುವಂತ ಬಲ ನಂಬಿ, ಹಣವನ್ನು ನಂಬಿ, ಆ ಸಮಾಜವನ್ನು ನಂಬಿ ನಿಜವಾದ ದೇವರ ಆಜ್ಞೆಗಳನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ. ಆ ದೂರ ಹೋಗುವಂತ ಹೃದಯ ಶಾಪಗ್ರಸ್ತ ಹೃದಯ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಆಮೇಲೆ ಕರೆಕ್ಟಾ? ಆರಂಭದಲ್ಲಿ ಎಷ್ಟು ಜೋಶಿಯಾಗಿ ಬಂದಿರ್ತಾರೆ, ದೇವರು ಎಷ್ಟೆಲ್ಲ ಅದ್ಭುತ ಮಾಡಿರ್ತಾನೆ, ಎಷ್ಟೆಲ್ಲ ಬಿಡುಗಡೆ ಮಾಡಿದ್ದಾನೆ, ಅದೆಲ್ಲ ನಂಬಿ ದೇವರಿಗಾಗಿ ನಡ್ಕೊಳ್ತೀನಿ ಅಂತ ಬರ್ತಾರೆ, ಬಂದು ನಿಲ್ಲುತ್ತಾರೆ, ದೀಕ್ಷಾಸ್ನಾನ ತಗೊಳ್ತಾರೆ, ಎಲ್ಲ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಮನುಷ್ಯ ಬಂದು ಏನಾ ತಲೆಯಲ್ಲಿ ತುಂಬಿದ ತಕ್ಷಣ ಮನುಷ್ಯನ ಮಾತು ಮೇಲೆ ನಂಬಿಕೆ ಇಟ್ಟು ಮನುಷ್ಯನನ್ನ ಆಧಾರ ಮಾಡಿಕೊಂಡು ಅವನು ನನಗೆ ಒಳ್ಳೇದು ಮಾಡ್ತಾನೆ, ಅವನೇ ನನಗೆಲ್ಲ ಕೊಡ್ತಾನೆ, ಅವನ್ ಪರ್ಫೆಕ್ಟ್ ಆಗಿ ಹೇಳ್ತಾನೆ, ಹೌದು ಅವನು ಹೇಳೋದು ಕರೆಕ್ಟ್ ಐತಿ ಅಂತ ಹೇಳಿ ಮನುಷ್ಯನನ್ನು ನಂಬಿ ಈ ದೇವರನ್ನ ಬಿಟ್ಟು ಏನ್ ಮಾಡ್ತಾರೆ? ಈ ಆಜ್ಞೆಗಳನ್ನ ಬಿಟ್ಟು ಏನ್ ಮಾಡ್ತಾರೆ? ಧರ್ಮಶಾಸ್ತ್ರನ ಬಿಟ್ಟು ಏನ್ ಮಾಡ್ತಾರೆ? ಅವರು ದೂರಕ್ಕೆ ಹೋಗ್ತಾರಲ್ಲ, ಆ ಒಂದು ಹೃದಯ ಶಾಪಗ್ರಸ್ತ ಅಂತದಾಗಿ ವಾಕ್ಯ ಹೇಳ್ತಾ ಇದೆ. ಆಮೇಲೆ ವಾಕ್ಯ ನಮಗೆ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಎಲ್ಲರೂ ಹಿಂದೆ ಹೋಗ್ತಾನೆ ಇದ್ದಾರೆ. ಹಲ್ಲೆಲೂಯ. ಅದಕ್ಕೆ ಹಿಂದೆ ಹೋದ್ಮೇಲೆ ತುಂಬಾ ಕಾಡಾಟ ಬರೋದು. ನಿಜವಾದ ಬೆಳಕಿನಲ್ಲಿ, ನಿಜವಾದ ದೇವರಲ್ಲಿ, ನಿಜವಾದ ಆಜ್ಞೆಗಳನ್ನ ಫಾಲೋ ಮಾಡ್ಲಿಕ್ಕೆ ಅಂತ ಬಂದ ಮೇಲೆ ನಿಜವಾದ ದೇವರಿಗೆ ಅಡ್ಡ ಬಿಡೋದಾದ್ರೆ ನಿಜವಾಗ್ಲೂ ದೇವರು ನಮ್ಮನ್ನ ಏನ್ ಮಾಡ್ತಾನ್ರಿ? ಉತ್ತಮವಾಗಿ ನಡೆಸುತ್ತಾನೆ. ಆದ್ರೆ ನಾವೇನ್ ಮಾಡ್ತೀವಿ? ಮನುಷ್ಯನ ಮಾತನ್ನು ನಂಬಿ, ಮನುಷ್ಯನ ಆಸೆ ಇಟ್ಟು, ಮನುಷ್ಯನ ಬಲದ ಮೇಲೆ, ಹಣದ ಮೇಲೆ ಆಸೆ ಇಟ್ಟು ನಾವು ಬಿಟ್ಟು ಹೋಗುವಾಗ ನಮ್ಮ ಜೀವಿತದಲ್ಲಿ ಶಾಪ ಶುರುವಾಗುತ್ತೆ. ಹಲ್ಲೆಲೂಯ. ಇಲ್ಲಿ ಬಂದಾಗ ಏನೋ ಒಂದು ಚೂರು ಕಾಡಾಟ ಇರುತ್ತೆ, ಅದೇನ್ ದೊಡ್ಡ ಕಾಡಾಟ ಇಲ್ಲ. ಅವಾಗ ಮನುಷ್ಯನ ಬರೋದೇ ಬರುತ್ತೆ. ಏನು ಬೇರೆ ಯಾರಿಗೋ ಬರೋದನ್ನ ದೇವರು ನಮಗೆ ಕೊಡೋಗಿಲ್ಲ. ವಾಕ್ಯ ಹೇಳ್ತಾ ಇದೆ, ಮನುಷ್ಯನ ಸಹಿಸಿಕೊಳ್ಳಬಹುದಾದ ಶೋಧನೆ ಹೊರತು ಬೇರೆ ಶೋಧನೆಯ ದೇವರು ನಮಗೆ ಕೊಡೋಗಿಲ್ಲ. ಏನ್ ದೇವರ ಬಂದ ಶೋಧನೆ ಅಂತ ದೇವರು ನಮಗೆ ಶೋಧನೆ ಕೊಡ್ತಾನ? ಮನುಷ್ಯ ಎಷ್ಟು ತಡ್ಕೊಳಕ್ಕಾಗುತ್ತೆ ಅಷ್ಟು ಶೋಧನೆ ದೇವರು ಏನ್ ಮಾಡ್ತಾನೆ? ನಮಗ್ ಕೊಡ್ತಾನ್ರಿ. ಆದ್ರೆ ಅದನ್ನೇ ತುಂಬಾ ಕಷ್ಟ ಅಂತ ನಾವು ದೂರ ಹೋಗುವುದಾದರೆ ಅದಕ್ಕಿಂತ ದೊಡ್ಡ ಪಾಪದಲ್ಲಿ, ಪಾತಾಳದಲ್ಲಿ ಹೋಗಿ ನಾವು ಬೆಳೀತಾ ಇರ್ತೇವೆ. ಹಲ್ಲೆಲೂಯ. ಏನೋ ಇಲ್ಲಿ ಬಂದ್ರೆ ಒಂದು ಬೆರಳಷ್ಟೇ ಹೋಗ್ತಿತ್ತೋ ಏನೋ. ಹಲ್ಲೆಲೂಯ. ಆದ್ರೆ ಇಲ್ಲಿ ಏನಿಲ್ಲ ಬಿಡು ಅಂತ ಹೇಳಿ ನಾವು ಮನುಷ್ಯನ ಮಾತ ನಂಬಿ ಹಿಂದಕ್ಕೆ ಹೋಗಿದ್ದಕ್ಕೆ ಪೂರ್ತಿ ಕಾಲೇ ತೆಗಿಬೇಕಾಗತ್ತೆ. ಅಷ್ಟೇ ಡಿಫರೆನ್ಸ್. ಆಮೇಲೆ ಹಲ್ಲೆಲೂಯ. ದೇವರು ನಮಗೆ ಇಟ್ಟಿರೋದು ಬೆರಳ್ ಸೈಜ್ ನಲ್ಲಿ ಅಷ್ಟೇ. ನಾವು ಹೋಗಿ ಪಡೆದುಕೊಂಡು ಬರೋದು ಕಾಲಷ್ಟೇ ಪಡೆದುಕೊಂಡು ಬರ್ತೀವಿ. ಅರ್ಥ ಆಯ್ತಲ್ರಿ? ಸೊ ಶಾಪ ಎಲ್ಲಿದ್ದು ಬರ್ತಾ ಇದೆ? ನಾವು ಮಾಡೋದ್ರಿಂದಲೇ ಶಾಪಗಳು ಬರೋದು. ಆಮೇಲೆ ಹಲ್ಲೆಲೂಯ. ನಾನು ನಡ್ಕೊಳ್ತೀನಿ, ನಾನೆಲ್ಲ ಮಾಡ್ತೀನಿ, ನಾನು ದೇವರಿಗಾಗಿ ಇರ್ತೀನಿ. ದೇವರು ನಿಮ್ಮನ್ನು ಹುಡುಕಿ ಬಂದಿದ್ದಾನೆ, ಹೌದು ತಾನೆ? ಅಂದಮೇಲೆ ದೇವರನ್ನು ಕೊಡೋದೆಲ್ಲ ಉತ್ತಮವಾಗಿ ಕೊಡ್ತಾನೆ. ಅಲ್ಪ ಸ್ವಲ್ಪ ಶೋಧನೆನೇ ಅಲ್ಲ. ಶೋಧನೆ ಇಲ್ಲದ ಮನುಷ್ಯನೇ ಇಲ್ಲವೇ ಇಲ್ಲ ಈ ಲೋಕದಲ್ಲಿ. ಲೋಕದಲ್ಲಿ ನಮಗೇನುಂಟು? ಉಪದ್ರವಗಳು ಉಂಟು. ಆದ್ರೆ ದೃಢವಾಗಿರ್ರಿ. ದೇವರು ಹೇಳ್ತಾ ಇರೋದೇನದು? ದೃಢವಾಗಿರ್ರಿ, ನಾನು ನಿನ್ನ ಸಂಗಡ ಇದ್ದೀನಿ. ದೇವರು ಏನ್ ಹೇಳಿದಾನೆ? ನಾನು ನಿಮ್ಮ ಸಂಗಡ ಇದ್ದೀನಿ, ದೃಢವಾಗಿರ್ರಿ. ಆದರೆ ದೇವರ ಮಾತನ್ನು ನಾವು ಪಾಲಿಸದೆ ಮನುಷ್ಯನ ಮಾತು ಮೇಲೆ ನಂಬಿಕೆ ಇಟ್ಟು ಹೋಗುವುದಾದ್ರೆ ನಮ್ಮಲ್ಲಿ ಶಾಪಗಳು ಬರ್ತಾ ಇರುತ್ತೆ. ಸ್ಟಾರ್ಟಿಂಗ್ ಹಂಗೆ ಅವ್ರ ಮಾತು ಇವ್ರ ಮಾತೆಲ್ಲ ಚೆನ್ನಾಗಿದೆ ನಂಬಿ ಹೋಗಿರ್ಬೋದು. ಆದ್ರೆ ಅಲ್ಲಿ ಹೋದ ಮೇಲೆ ಕುತ್ತಿಗೆ ಬಂದ ಮೇಲೆ ಅಯ್ಯಯ್ಯೋ ನಾ ತಪ್ಪು ಮಾಡಿ ಎಲ್ಲ ಹೋದ ಮೇಲೆ ನಾ ತಪ್ಪು ಮಾಡಿದ್ವಿ. ಏನ್ ಪುಣ್ಯ, ಏನ್ ಪ್ರಯೋಜನ? ಇರುವಾಗಲೇ ದೇವರ ವಾಕ್ಯಗಳನ್ನು ನಾವೇನ್ ಮಾಡಬೇಕು? ತಿಳಿದುಕೊಳ್ಳುವರಾಗಿರ್ಬೇಕು. ಯಾಕಂದ್ರೆ ನಿನ್ನಲ್ಲಿ ಇದ್ದಂತ ದಬ್ಬುಗಳು ನಿನ್ನನ್ನು ಬಿಟ್ಟು ಹೋಗಿರುತ್ತೆ ದೇವರ ಹತ್ರ ಬಂದಿರುವಾಗ. ಆಮೇಲೆ ಹಲ್ಲೆಲೂಯ. ಆದ್ರೆ ನೀ ಏನ್ ಮಾಡ್ಬೇಕು? ಆ ದೆವ್ವಗಳಿಗೆ ಮತ್ತೆ ಏನ್ ಮಾಡಬಾರ್ದು? ಅವಕಾಶ ಕೊಡಬಾರ್ದು. ಯಾವಾಗ ಆ ದೆವ್ವಗಳಿಗೆ ಒಂಚೂರು ಅಂದ್ರೆ ಹೋದ ದೆವ್ವಗಳು ಸುಮ್ಮನೆ ಇರ್ತಾವ. ಇದು ಒಬ್ಬೊಬ್ಬರ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದು ಬಿಡ್ತೀರಿ. ಇಲ್ಲಿಂದ ಏನಾಗ್ಬಿಡ್ತದು? ಬಂದು ಇದನ್ನ ಓಡಿಸಿ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ನಾವಿದ್ದೀವಿ.
ಅಂದ್ಮೇಲೆ ಹೋಗಿದ್ದು ಸುಮ್ಮನೆ ಇರುತ್ತಾ? ಇಷ್ಟು ದಿನ ಈ ಮನೇಲಿದ್ದೆ, ಈಗ ಬಂದು ಅವ್ರು ಚೆನ್ನಾಗಿದ್ದಾರೆ, ನನಗೆ ಆ ಮನೆ ಬೇಕೇ ಬೇಕು ಅಂತ ಮತ್ತದೇನ್ ಮಾಡುತ್ತೆ? ಪುನಃ ಪುನಃ ಬರ್ತಾ ಇರುತ್ತೆ. ಆದ್ರೆ ದೇವರು ನಿನ್ನ ಸಂಗಡ ಇರೋದಾದ್ರೆ ನೀ ಅದನ್ನು ಓಡಿಸ್ತಾನೆ ಇರ್ತಿ. ಆದರೆ ನೀನು ದೇವರನ್ನ ಬಿಟ್ಟು ದೂರ ಹೋಗಿ ಮನುಷ್ಯನ ಮಾತನ್ನ ನಂಬಿ ಅದನ್ನು ಸ್ವೀಕರಿಸಿಕೊಳ್ಳೋದಾದ್ರೆ ಅದು ಆಟೋಮೆಟಿಕ್ ಆಗಿ ನನ್ನನ್ನು ಓಡಿಸಿದೆಲ್ಲ, ತಡಿ, ನಿನಗೆ ನಾನು ಈಗಲ್ಲ ಇನ್ನು ಮುಂದೆ ಜಗಕ್ಕೆ ಆಟ ಆಡಕೊಡ್ತೀನಿ. ಯಾಕಂದ್ರೆ ಮತ್ತೆ ಪುನಃ ದೇವರು ನಿನ್ನ ಸೇರಿಸ್ಕೊಳಗಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಒಮ್ಮೆ ದೇವರನ್ನ ಬಿಟ್ಟು ದೂರ ಹೋದ ಮೇಲೆ, ಒಮ್ಮೆ ದೇವರನ್ನ ಶಿಲ್ಬೆಗೆ ಹಾಕಿ ನೀವು ಹೋದ್ಮೇಲೆ ಮತ್ತೆ ನೀ ದೇವರ ಹತ್ರ ಬರ್ಲಿಕ್ಕೆ ನಿನಗೆ ಅರ್ಹತೆನೇ ಇಲ್ಲ, ಯೋಗ್ಯತೆನೇ ಇಲ್ಲ. ಅಂದಮೇಲೆ ಸೈತಾನ ನಿನ್ನ ಏನ್ ಮಾಡ್ತಾನೆ? ಅದಕ್ಕಿಂತಲೂ ಹೆಚ್ಚಾಗಿ ನಿನ್ನ ತನ್ನ ಕಂಟ್ರೋಲ್ಗೆ ತನಕ್ಕಿಂತ ಬಲಿಷ್ಠವಾದ 7 ದೆವ್ವಗಳನ್ನು ಕರ್ಕೊಂಡ್ ಬರತ್ತಂತ ನಮ್ಮ ಕಾಟ ಕೊಡ್ಲಿಕ್ಕೆ. ನಾವು ಓಡಿಸಿದ್ದು ಅಂದ್ರಿ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ್ರೆ ನಾವು ಅವಕಾಶ ಕೊಡೋದು ಎಷ್ಟಕ್ಕೆ? 7. ಆಮೇಲೆ ಆದ ಕಾರಣ ದೇವರ ಮಕ್ಕಳು ಮನುಷ್ಯನ ಮೇಲೆ ನಾವೇನ್ ಮಾಡಬಾರ್ದು? ನಂಬಿಕೆ ಇಡುವವರಾಗಿರಬಾರ್ದು. ದೇವರ ವಾಕ್ಯದ ಮೇಲೆ ನಾವೇನ್ ಮಾಡಬೇಕು? ನಂಬಿಕೆ ಇಡುವವರಾಗಿ ಇರಬೇಕು. ವಾಕ್ಯಗಳನ್ನು ಓದಿಕೊಳ್ಳೋಣ. 1ನೇ ಕೊರಿಂಥದವರಿಗೆ ಬರೆದಂತ ಪತ್ರಿಕೆ 16ನೇ ಅಧ್ಯಾಯ 22ನೇ ವಚನ. 1 Corinthians chapter 16 verse 22. 22. ಯಾವನಾದರೂ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ಪ್ರೀತಿಸದೇ ಇದ್ದರೆ ಅವನು ಅನಾಥೀಮ, ಶಾಪಗ್ರಸ್ತನು. ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಇರ್ಲಿಲ್ವೋ ಅವರೆಲ್ಲರೂ ಯಾರ್ರಿ? ಶಾಪಗ್ರಸ್ತ. ನಾನು ಹೇಳ್ತಾ ಇದ್ರು, ದೇವ್ರ ವಾಕ್ಯ ಹೇಳ್ತಾ ಇದ್ರು. ಆಮೇಲೆ ಅರ್ಥ ಆಯ್ತಲ್ಲ? ಇವತ್ತು ಅನೇಕ ಜೀವಿತದಲ್ಲಿ ಪಾಪಗಳು, ಶಾಪಗಳು ಯಾಕೆ ಕಾಡ್ತಾ ಇದೆ ಅಂದ್ರೆ ಅವ್ರ ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಇಟ್ಟಿಲ್ಲ, ಅದಕ್ಕೆ ಕಾಡಾಟಗಳಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಯಾರೆಲ್ಲ ಪ್ರೀತಿಸ್ತಾ ಇರ್ತಾರೋ ಅವರೆಲ್ಲರೂ ಆಶೀರ್ವಾದದ ಸಂತತಿಯಾಗಿರ್ತಾರೆ. ಸತ್ತವನು ಸಹ ಬದುಕುತ್ತಾನೆ. ಲಾಜರು ಸತ್ತಿದ್ದ, ಬದುಕಿದ್ದ ಕಾರಣ ಅವನು ದೇವರ ಮೇಲೆ ಪ್ರೀತಿ ಇಟ್ಟಿದ್ದ. ಅಲ್ಲೆಲ್ಲೂಯ್ಯ. ತಬಿತ್ತಲು ಸತ್ತಿದ್ಲು, ಅವಳು ದೇವರನ್ನ ಪ್ರೀತಿ ಮಾಡಿದ್ಲು, ಹಂಗಾಗಿ ಸತ್ತವಳು ಎದ್ದಳು. ಅಲ್ಲೆಲ್ಲೂಯ್ಯ. ಸೊ ನಾವೆಲ್ಲ ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಮಾಡೋದಾದ್ರೆ ವಾಕ್ಯ ಹೇಳ್ತಾ ಇದೆ, ನೀವು ಸತ್ತರೂ ಬದುಕ್ತೀರಿ. ಆಮೇಲೆ ವಾಕ್ಯ ಹೇಳ್ತಾ ಇದೆ ಏನದು? ನೀವು ಸತ್ತರೂ ಏನ್ ಮಾಡ್ತೀರಿ? ಬದುಕ್ತೀರಿ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಸೊ ನಾವು ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಇಡೋದಾದ್ರೆ ಬದುಕುತ್ತೀವಿ. ಒಂದು ವೇಳೆ ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಇಡದೆ ಹೋದ್ರೆ ನಾವೆಲ್ಲ ಶಾಪಗ್ರಸ್ತರು. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಾವೆಲ್ಲರಿಗೆ ಧನ್ಯರಂತ ಖುಷಿ ಪಡ್ತಾ ಇದ್ವಿ. ನಾವೆಲ್ಲ ದೇವರನ್ನ ಪ್ರೀತಿ ಮಾಡ್ತಾ ಇದ್ದೇವೆ, ದೇವರು ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಇನ್ನು ಅನೇಕರಿಗೆ ದೇವರ ಬಗ್ಗೆ ಗೊತ್ತೇ ಇಲ್ಲ. ವಾಕ್ಯ ಈಗ ತಾನು ಓದಿವಿ, ಗೊತ್ತಿಲ್ಲದವರು ಶಾಪಗ್ರಸ್ತರು, ಗೊತ್ತಿದ್ರು ಅದನ್ನ ನಡ್ಕೊಳ್ಳದೇ ಇರುವವರು ಶಾಪಗ್ರಸ್ತರು, ಅದನ್ನ ಮೀರುವವರು ಶಾಪಗ್ರಸ್ತರು, ಮನುಷ್ಯನ ನಂಬಿ ದೇವರನ್ನ ಬಿಟ್ಟು ಹೋಗುವವರು ಶಾಪಗ್ರಸ್ತರು ಅಂತ. ಅಲ್ಲದೋ ನಾವಾದರೂ ದೇವರನ್ನ ಬಿಡದೇ ಪ್ರೀತಿ ಮಾಡ್ತಾ ಇದೀವಿ ಅಂದ್ರೆ ನಾವೆಲ್ಲ ಆಶೀರ್ವಾದ ಹೊಂದಿದವರು. ಆಮೇಲೆ ಅಲ್ಲೂಯ್ಯ. ಸೊ ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಇರುವವರು ಯಾರದು? ಆಶೀರ್ವಾದ ಹೊಂದಿದವರು. ಪ್ರೀತಿ ಮಾಡದೇ ಇರುವವರು ಶಾಪಗ್ರಸ್ತರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆಮೇಲೆ ಅಲ್ಲೆಲ್ಲೂಯ್ಯ. ವಾಕ್ಯ ಓದಿಕೊಳ್ಳೋಣ. ಯೆರೆಮೀಯನಿಗೆ ಬರೆದಂತ ಪ್ರವಾದನೆ 48ನೇ ಅಧ್ಯಾಯ 10ನೇ ವಚನ. ಜೆರೆಮಿಯಾ ಚಾಪ್ಟರ್ 48 ವರ್ಸ್ 10. 48ನೇ ಅಧ್ಯಾಯ 10ನೇ ವಚನ. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಿದ್ದಾನೆ. ಆಮೆನ್. ದೇವರು ನಮಗಂತ ಕೆಲಸಗಳನ್ನು ಕೊಟ್ಟಿದ್ದಾನೆ. ಆ ಕೆಲಸದಲ್ಲಿ ನೀನು ಅಲಕ್ಷ್ಯವಾಗಿದ್ದೀಯಾ, ಲೇಜಿ ಆಗಿದ್ದೀಯಾ, ಅಜಾಗ್ರತೆಯಾಗಿದ್ದೀಯಾ ಅಂದ್ರೆ ನೀನು ಯಾರು? ಶಾಪಗ್ರಸ್ತನು. ಕೆಲಸ ಮಾಡದೇ ಇರುವವನು ಯಾರು? ಶಾಪಗ್ರಸ್ತನು. ಕುತ್ಕೊಂಡಿದ್ರೆ ಊಟ ಬಂದು ಬಿಡತ್ತಾ? ದೇವ ನಮಗಂತ ಏನ್ ಮಾಡಿದಾನೆ? ಕೆಲಸಗಳನ್ನು ನೇಮಿಸಿದಾನೆ. ದೇವರ ಕೆಲಸವನ್ನು ನಾವೇನ್ ಮಾಡಬಾರದು? ಅಲಕ್ಷ್ಯವಾಗಿ ನಾವು ಮಾಡ್ಲೇಬಾರದು. ದೇವ ನಮಗೆ ಕೆಲಸ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ಹೆಂಗ್ ಮಾಡ್ಬೇಕು ನಾವು? ಶ್ರದ್ಧೆಯಿಂದ, ಇಂಟ್ರೆಸ್ಟ್ ಇಂದ ಮಾಡ್ಬೇಕು. ಒಂದು ವೇಳೆ ನೀನು ಅಲಕ್ಷ್ಯವಾಗಿ ಮಾಡ್ತಾ ಇದೀಯಾ, ಲೇಜಿಯಾಗಿ ಮಾಡ್ತಾ ಇದೀಯಾ, ನೀನು ಶಾಪಗ್ರಸ್ತನು. ಆಮೇಲೆ ದೇವರು ಪಂಚವಾಟಿ ದೇವರು ಅಂದ್ರೆ ಪರ್ಫೆಕ್ಟ್ ದೇವರು ಅಂತೀವಿ. ಒಂದು ಟೈಮ್ ಅಂದ್ರೆ ಟೈಮಲ್ಲಿ ದೇವರು ಇರ್ತಾರೆ, ನಾವಿರ್ತೀವ? ನಾವು 7 ಗಂಟೆ ಪ್ರಾರ್ಥನೆ ಅಂದ್ರೆ ನಾವು ಎಷ್ಟು ಗಂಟೆಗೆ ಬರೋರು? 7:30 8 ಗಂಟೆಗೆ ಬರೋರು. ಅಲ್ಲೆಲ್ಲೂಯ್ಯ. ಅಂದ್ರೆ ದೇವರ ಕೆಲಸವನ್ನ ನಾವು ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದೀವಿ ತಿಳ್ಕೊಳ್ಳಿ. ನಾಳೆ ಪ್ರಾರ್ಥನೆ ಇದೆ, ನಾಳೆ ದೇವರ ದಿನ, ನಾಳೆ ದೇವರ ಆರಾಧನೆ, ನಾಳೆ ದೇವರಿಗಾಗಿ ಕೆಲಸ ಮಾಡ್ಲಿಕ್ಕೆ ಹೋಗ್ತೀನಿ.
ಯಾಕಂದ್ರೆ ದೇವರಿಗಾಗಿ ಹೃದಯ ಒಪ್ಪಿಸ್ತೇನೆ, ದೇವರಿಗಾಗಿ ನನ್ನ ಶರೀರ ಒಪ್ಪಿಸ್ತೇನೆ, ಅಂದ್ರೆ ಇದು ದೇವರಿಗಾಗಿ ನಾನು ಕೊಡುತ್ತೀನಿ ಅಂತ ದೇವರಿಗೋಸ್ಕರ ದೇವ ನೇಮಿಸಿದ ಕೆಲಸ ಅಂತ ಹೇಳಿ ನಾವು ಬರೋದಾಗಿದ್ರೆ ಹೆಂಗ್ ಬರ್ತೀವಿ? ಶನಿವಾರ ರಾತ್ರಿನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ, ಯಾಕಂದ್ರೆ ಭಾನುವಾರ ಹೋಗ್ಬೇಕಂತ ಹೇಳಿ, ಅಂದ್ರೆ ಸರಿಯಾದ ಸಮಯಕ್ಕೆ ಬರ್ತೀವಿ. ಆದ್ರೂ ನಾವೇನು ಆಯ್ತು ಹೋಗ್ ಬಂದ್ರೆ ಸಾಕ್ ಬಿಡು, ಅಟೆಂಡ್ ಆಗಿ ಬಂದ್ರೆ ಸಾಕ್ ಬಿಡು, ಇವತ್ತು ನಾನು ಹೋಗಿದ್ದೀನಿ ಪಾಸ್ಟ್ ಮುಖ ತೋರಿಸಿ ಬಂದ್ರೆ ಸಾಕ್ ಬಿಡು ಅನ್ನೋರು ಇರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಮಾತುಗಳು ಯಾವಾಗಲೂ ನಾನು ದೇವರ ವಾಕ್ಯ ಏನಿದೆ ಅದನ್ನೇ ಮಾತಾಡ್ತಾ ಇರ್ತೀನಿ. ಸ್ವಲ್ಪ ಕಠಿಣವಾಗಿರ್ಬೋದು, ಆದ್ರೆ ನಿಮ್ ಒಳ್ಳೇದಕ್ಕಾಗಿ ಇರುತ್ತೆ. ಹಲ್ಲೆಲೂಯಾ. ನಾವು ಇಲ್ಲಿ ಕಲಿಯದೆ ಹೊರಗೆ ನಾವು ಕಲೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನೇ ಕಲಿಬೇಕು ಇಲ್ಲೇ ಕಲಿಬೇಕು. ದೇವರ ಆಲಯದಲ್ಲಿ ಜ್ಞಾನ ಇದೆ, ದೇವರ ಭಯದಲ್ಲಿ ಜ್ಞಾನ ಇದೆ. ಸೊ ಫಸ್ಟ್ ನೀನು ಇಲ್ಲಿ ಪ್ರಾರಂಭ ಮಾಡು, ಮಿಕ್ಕಿದೆಲ್ಲ ಆಟೋಮೆಟಿಕ್ ಆಗಿ ಮಾಡ್ತಿ. ಅಲ್ಲೆಲ್ಲೂ ಎಲ್ಲ ಹೋಗ್ಬೇಕಂದ್ರೆ ನಾನು ಕರೆಕ್ಟ್ ಆಗಿ ಆ ಟೈಮ್ ಕೊಟ್ಟಿದ್ರೆ ಆ ಟೈಮ್ ಹೋಗಿ ಸೇರ್ಬೇಕಂತ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಅಲ್ಲೆಲ್ಲೂಯ್ಯ. ಏನೋ ಅಪರೂಪಕ್ಕೆ 1-2 ಸಲ ಅಷ್ಟೇ ಮಿಸ್ ಮಾಡ್ತೀನಿ ಹೊರತು ಮಿಕ್ಕಿದ್ರೆ ನಾನು ಟೈಮಿಗೆ ಹೋಗ್ಬೇಕು ಅಂತ ನಾನು ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಪರ್ಫೆಕ್ಟ್ ಆಗಿರ್ಬೇಕು. ಆಮೇಲೆ ದೇವರ ನೇಮಿಸಿದ ಕೆಲಸದಲ್ಲಿ ನಾವು ಹೆಂಗಿರ್ಬೇಕು? ಜಾಗ್ರತೆ ಉಳ್ಳವರಾಗಿರ್ಬೇಕು, ಅಲಕ್ಷ್ಯವಾಗಿರಬಾರ್ದು, ಬೇಸರದಿಂದ ಮಾಡಬಾರ್ದು. ದೇವ ನಮ್ಮ ಕೆಲಸ ಕೊಟ್ಟಿದ್ದಂದ್ರೆ ಅದನ್ನ ಹೆಂಗ್ ಮಾಡ್ಬೇಕು? ಶ್ರದ್ಧೆಯಿಂದ ಮಾಡುವವರಾಗಿರ್ಬೇಕು. ಅಲ್ಲೆಲ್ಲೂ ಅಲಕ್ಷ್ಯವಾಗಿ ಮಾಡುವವನು ಶಾಪಗ್ರಸ್ತನು ಅಂತ ವಾಕ್ಯ ಇದೆ ಪ್ರಿಯರೇ. ನಾವು ಎಷ್ಟು ದಿನ ಅಲಕ್ಷ್ಯವಾಗಿ ಇನ್ನು ಸ್ವಲ್ಪ ನಿದ್ದೆ ಮಾಡೋಣ, ಇನ್ನು ಹೇಳ್ತಾನೆ, ಈಗ 6 ತಾನೆ, ಈಗ 5 ತಾನೆ, ಎಷ್ಟು ದಿನ ನಾವು ಹಂಗ್ ಮಾಡಿದ್ದೇವೆ. ಅಲ್ಲೆಲ್ಲೂಯ್ಯ. ಬಿಡು 7 ಗಂಟೆಗೆ ತಾನು ಪ್ರಾರ್ಥನೆ, ಅವ್ರು ಶುರು ಮಾಡೋದು 7:15 ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ಅವ್ರು 7:15 ಶುರು ಮಾಡಿ ಆಡಿ ಬರೋದು 8 ಗಂಟೆ ಆಗತ್ತೆ. ವಾಕ್ಯ ಹೇಳ್ಬೇಕಂದ್ರೆ 8:15 ಆಗತ್ತೆ ಅಂತ ಹೇಳಿ ಏನ್ ಮಾಡ್ತಿರ್ತೀವಿ? 8:15 ಆಮೇಲೆ ಅಲ್ಲೆಲ್ಲೂಯ್ಯ. ವಾಕ್ಯ ಹೇಳ್ತಾ ಇದೆ, ದೇವ ನೇಮಿಸಿದ ಕೆಲಸವನ್ನ ಅಲಕ್ಷ್ಯವಾಗಿ ಮಾಡುವವನು ಶಾಪಗ್ರಸ್ತನು. ನಮ್ಮ ಜೀವಿತದಲ್ಲಿ ಶಾಪವನ್ನು ತರಿಸಿಕೊಳ್ಳೋದು ಯಾರು? ನಮ್ಮ ಕೆಲಸವನ್ನು ಅಲಕ್ಷ್ಯ ಮಾಡೋದು ಯಾರು? ನಾವೇ. ಅಲ್ಲೆಲ್ಲೂಯ್ಯ. ಅಂದಮೇಲೆ ಶಾಪ ಬರೋದು ಯಾರಿಗೆ? ನಮಗೆ. ಆಮೇಲೆ ಅಲ್ಲೆಲ್ಲೂಯ್ಯ. ಹಾಗಾಗಿ ನಾವು ಇಲ್ಲೇ ಆಶೀರ್ವಾದ ಹೊಂದಿದವರಾಗಿ ಅಲ್ಲಿ ಹೋಗಿ ಸೇರಬೇಕು. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಸಾದ ಕಾರಣ ವಾಕ್ಯ ಹೇಳ್ತಾ ಇದೆ, ದೇವರ ಕೆಲಸವನ್ನ, ದೇವ ನೇಮಿಸಿದ ಕೆಲಸವನ್ನು ಏನ್ ಮಾಡ್ಬೇಡ್ರಿ? ಅಲಕ್ಷ್ಯವಾಗಿ ಮಾಡಬೇಡ್ರಿ. ಆಮೇಲೆ ಅಲ್ಲೆಲ್ಲೂಯ್ಯ. ವಾಕ್ಯ ಓದಿಕೊಳ್ಳೋಣ. ಮಲಾಕಿಯ ಪುಸ್ತಕ 1ನೇ ಅಧ್ಯಾಯ 14ನೇ ವಚನ. ಮಲಾಚ್ ಚಾಪ್ಟರ್ 1 ವರ್ಸ್ 14. ಆದರೆ ತನ್ನ ಮಂದೆಯಲ್ಲಿ ಗಂಡಿರಲಾಗಿ ಪ್ರಮಾಣ ಮಾಡಿದ ಕರ್ತನಿಗೆ ಕೆಟ್ಟು ಹೋದುದನ್ನು ಅರ್ಪಿಸುವ ಮೋಸಗಾರನಿಗೆ ಶಾಪ. ಆಮೇಲೆ ಅಂದ್ರೆ ದೇವರಿಗೋಸ್ಕರ ಮೀಸಲಾಗಿ ತೆಗೆದಿಟ್ಟಿದ್ದೆ, ಅಂದ್ರೆ ಆಲ್ರೆಡಿ ಕೊಡ್ಬೇಕಂತ ಇದೆ, ಹೌದಾ? ಹರಕೆ ಮಾಡಿಕೊಳ್ಳೋದು ಅಂದ್ರೆ ದೇವರಿಗೆ ನಾನು ಇದನ್ನೇ ಕೊಡ್ತೀನಿ ಅಂತ ಹರಕೆ ಮಾಡೋದು. ಆದ್ರೆ ತನ್ನ ಒಂದು ಹಟ್ಟೆಯಲ್ಲಿಯೇ ಒಂದು ಒಳ್ಳೆ ಟಗರಿದ್ದಾಗ ಅದರಲ್ಲಿ ಹೀನವಾಗಿದ್ದು ಕೆಟ್ಟೋಗಿದ್ದು ಉಪಯೋಗ ಬರಲಾರದನ್ನ ಏನ್ ಮಾಡೋದು? ದೇವರಿಗಾಗಿ ತೆಗೆದಿಡೋದು ಶಾಪ. ಅರ್ಥ ಆಯ್ತು? ಇವತ್ತು ಅನೇಕರು ನಾವು ಎಂತದ್ದು ದೇವರು ಕೊಡ್ತಾ ಇದ್ವಿ, ಮೀಸಲಾದದನ್ನು ದೇವರು ಕೊಡಬೇಕು, ಒಳ್ಳೆದನ್ನು ದೇವರಿಗೆ ಕೊಡಬೇಕು. ಅಲ್ಲೆಲ್ಲೂಯ್ಯ. ನಾವು ಕೆಟ್ಟು ಹೋಗಿದ್ದು, ಹಾಳಾಗಿದ್ದು, ಪ್ರಯೋಜನಕ್ಕೆ ಬರದೇ ಇರೋದನ್ನ ದೇವರಿಗೆ ನಾವು ಕೊಡ್ತಾ ಇರೋದಾದ್ರೆ ನಾವು ಶಾಪಗ್ರಸ್ತರು. ಆಮೇಲೆ ದೇವರಿಗೆ ಕೊಡೋದು ಪರಿಪೂರ್ಣತೆಯಾಗಿ ಕೊಡುವಾಗ ಇನ್ನೂ ಪರಿಪೂರ್ಣತೆಯ ದೇವರು ಮಾಡ್ತಾ ಇರ್ತಾನೆ. ಆಮೇಲೆ ನಾವು ಕೊಡೋದು ಹಾಳಾಗಿದ್ದು, ಹೋಗಿದ್ದು, ಉಪಯೋಗ ಬರೋದನ್ನ ದೇವರಿಗೆ ನಾವು ಕೊಡ್ತಾ ಇರೋದಾದ್ರೆ ದೇವರು ಮೆಚ್ತಾನ? ಅದನ್ನ ಶಾಪ ಬರುತ್ತಂತ ನಮ್ಮ ಜೀವಿತದಲ್ಲಿ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ ಕಾರಣ ನಾವು ಕೊಡೋದು ನಮ್ಮಲ್ಲಿ ಇರೋದನ್ನ ಕೊಡಬೇಕು. ಇನ್ನು ಅನೇಕರು ಏನ್ ಮಾಡ್ತಾರೆ? ರೊಕ್ಕ ಕೊಡ್ಬೇಕು, ಕಾಣಿಕೆ ಹಾಕ್ಬೇಕು, ಕೊಡೋ ನಿನ್ನ ಹತ್ರ ಒಂದು 10 ರೂಪಾಯಿ ಇದ್ರೆ ಕೊಡೋದು, ಇನ್ನೊಬ್ಬರ 10 ರೂಪಾಯಿ ತಗೊಂಡು ಕೊಡೋದು ಕಾಣಿಕೆ. ದೇವರು ಅದನ್ನ ಕೇಳ್ತದನ? ನಿನ್ನಲ್ಲಿ ಇರೋದ್ರಲ್ಲಿ ಮೀಸಲಾಗಿದ್ದನ್ನ ದೇವರು ಕೊಡೋದು ದೇವ್ರ ವಾಕ್ಯ ಇದೆ. ಇನ್ನೊಬ್ಬರ ಹತ್ರ ಕಸ್ಕೊಂಡ್ ಬಂದು ಇನ್ನೊಬ್ಬರ ಹತ್ರ ಇಸ್ಕೊಂಡ್ ಬಂದು ದೇವರು ಕೊಡೋದು ಎಂದಿಗೆ ದೇವ್ರು ಕೇಳೋಂಗಿಲ್ಲ. ಅಷ್ಟು ಕಟ್ಟುರವಾದ ದೇವರು ನಮ್ಮ ದೇವರ ಅಲ್ಲ. ಆಮೇಲೆ ಅರ್ಥ ಆಯ್ತ್ರಿ? ನಿನ್ನಲ್ಲಿ ಇದ್ರೆ ಕೊಡು, ನಿನ್ನಲ್ಲಿ ಇರೋದನ್ನ ಕೊಡು ಅಂತ ದೇವರು ಹೇಳಿದ. ನೀನು ಕೊಡ್ಲೇಬೇಕಂತ ಎಲ್ಲಿನ ದೇವರು ಹೇಳೋದಿಲ್ಲ. ದೇವರು ಹೇಳಿದಾನೆ, ಒತ್ತಾಯ ಪೂರ್ವಕವಾಗಿ ಬಲವಂತವಾಗಿ ಕೊಡಬೇಡ್ರಿ. ಅಲ್ಲೆಲ್ಲೂಯ್ಯ. ಉದ್ಧಾರ ಮನಸ್ಸಿನಿಂದ ನಿನ್ನಲ್ಲಿ ಇರೋದನ್ನು ಕೊಡು, ಆಶೀರ್ವಾದ ಹೊಂದುತ್ತೀವಿ.
ಅಲ್ಲೆಲೂಯ. ಸೊ ಕೊಡೋದು ಹೆಂಗಿರ್ಬೇಕು? ಪರಿಪೂರ್ಣ ಉಳ್ಳದಾಗಿರ್ಬೇಕು. ಅಲ್ಲೆಲೂಯ. ಸೊ ನಾವು ಕಾಣಿಕೆ ಆಗ್ತಾ ಇರುವಾಗ್ತೀರಿ, ಉದಾಹರಣೆ ಈಗಿನ ಕಾಲದಲ್ಲಿ ನಾವು ಕಾಣಿಕೆ ಆಗ್ತಾ ಇರ್ತೇವಲ್ಲ, ಸೊ ಕಾಣಿಕೆ ಹಾಕುವಾಗ ಎಂತ ಕಾಣಿಕೆ? ಹರಿದಿದ್ದ ನೋಟು, ಹಳೆ ನೋಟು, ಇಂಥದ್ದನ್ನ ಆಯ್ತು ಇದು ಯಾರು ತಗೊಳ್ಳೋದಲ್ಲ ಬಿಡು, ಚರ್ಚೆಗೆ ಹಾಕ್ಕೊಡೋಣ. ದೇವ್ರ ಮೆಚ್ಚೋದಿಲ್ಲ ಪ್ರೇಯರ್. ಅಲ್ಲೆಲೂಯ. ಸೊ ಸಮ್ಟೈಮ್ಸ್ ದೇವರೇ ಒಂದು ಬರುವಾಗಲೇ ನಾವು ವಿಚಾರ ಬರ್ಬೇಕು, ಇದು ಚೆನ್ನಾಗಿದೆ, ಈ ವಾರ ಕಾಣಿಕೆಗೆ ಇದನ್ನ ಹಾಕೋಣ ಅಂತ ತೆಗೆದಿರ್ಬೇಕು. ಆ ಮನಸ್ಸಿನ ದೇವರು ನೋಡ್ತಾನೆ. ಆಮೇಲೆ ಅದನ್ನ ನೋಡಿ ದೇವರು ಏನ್ ಮಾಡ್ತಾನೆ? ನಿನ್ನ ಇನ್ನೂ ಆಶೀರ್ವಾದ ಮಾಡ್ತಾನೆ. ಅಲ್ಲೆಲೂಯ. ನೀವು ಒಂದು ಹೊಸದನ್ನು ಕೊಟ್ರೆ 10 ಹೊಸದನ್ನ ದೇವರು ತಿರುಗಿ ಕೊಡ್ತಾನೆ. 10ರಲ್ಲಿ ಒಂದನೇ ದೇವರು ಕೊಡುವಂತ ಅಷ್ಟೇ ಹೇಳಿದಾನೆ, 10 ದೇವರು ನಿನ್ನ ಕೊಡ್ಲಿಕ್ಕಿದ್ದಾನೆ. ಆಮೇಲೆ ಅಲ್ಲೆಲೂಯ. ಅರ್ಥ ಆಯ್ತಲ್ಲ? ನಮ್ಮ ಜೀವಿತದಲ್ಲಿ ನಾವು ಯಾಕೆ ಶಾಪಗ್ರಸ್ತರಾಗಿದ್ದೀವಿ, ಯಾಕೆ ನಮ್ಮ ಜೀವಿತದಲ್ಲಿ ಮುಂದೆ ಹೋಗ್ತಾ ಇಲ್ಲ ಅಂದ್ರೆ ಇಂಥ ಸಣ್ಣ ಪುಟ್ಟ ವಿಷಯಗಳಲ್ಲಿ ನಾವು ಶಾಪಗ್ರಸ್ತರಾಗಿ ಜೀವಿಸ್ತಾ ಇದ್ದೇವೆ. ಆಮೇಲೆ ತನ್ನ ಒಂದು ಮಂದೆಯಲ್ಲಿಯೇ ಒಳ್ಳೆ ಟಗರಿರುವಾಗ ನಾವೇನ್ ಮಾಡ್ತೀವಿ? ಹಾಳು ಬಿದ್ದಿದ್ದು, ಹಾಳಾಗಿದ್ದು, ರೋಡ್ ನಲ್ಲಿ ಸಿಕ್ಕಿದೆಲ್ಲ ತಗೊಂಡ್ಬಂದು ದೇವರು ಕೊಡ್ತಾ ಇರ್ತೀವಿ. ಅಂತ ಕಪಟಸ್ಥ ಹೃದಯವು ದೇವರ ಸಮ್ಮುಖದಲ್ಲಿ ಶಾಪಗ್ರಸ್ತವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅಲ್ಲೆಲೂಯ, ಅಲ್ಲೆಲೂಯ. ಯಾಕೆ ವಾಕ್ಯ ಅದೇ ಮಲಾಕಿ ಪುಸ್ತಕದಲ್ಲಿ ಇನ್ನೊಂದು ವಾಕ್ಯ ಇದೆ ನೋಡ್ರಿ, 3ನೇ ಅಧ್ಯಾಯದಲ್ಲಿ 9ನೇ ವಚನ. ಇದರ ಮೂಲಕ ಶಪಿಸಲ್ಪಟ್ಟಿದೆ, ಇದರ ಮೂಲಕವಾಗಿಯೇ ಶಪಿಸಲ್ಪಟ್ಟಿದ್ದೀರಿ. ಹೌದು, ಈ ಸಮಸ್ತ ಜನಾಂಗವೇ ನನ್ನದನ್ನು ಕಳ್ಳತನ ಮಾಡಿದ್ದೀರಿ. ಆಮೇಲೆ ಇದೆಲ್ಲವೂ ನನ್ನದು ಅಂತ ಹೇಳಿ ನೀವೇನ್ ಮಾಡಿದಿರಿ? ಕಳ್ಳತನ ಮಾಡಿದಿರಿ. ದೇವರಿಗೆ ಕೊಡೋದು ನನ್ನದೇ ಅಂತ ಹೇಳಿ ನೀವೇನ್ ಮಾಡಿದಿರಿ? ಕಳ್ಳತನ ಮಾಡಿದ್ರಿ. ದೇವರು ಕೊಡೋ ವಿಷಯದಲ್ಲಿ ಕಳ್ಳತನ ಮಾಡಿದ್ರೆ ಅದಕ್ಕೆ ನೀವು ಶಾಪಗ್ರಸ್ತರಾಗಿದ್ದೀರಿ. ಅದು ಸಮಯವಾಗಿರ್ಬೋದು, ಹೃದಯವಾಗಿರ್ಬೋದು, ಹಣಕಾಸಾಗಿರ್ಬೋದು, ಕಾಣಿಕೆಯಾಗಿರ್ಬೋದು, ಏನ್ ಬೇಕಂದ್ರೆ ಇರ್ಬೋದು. ಆಮೇಲೆ ಅಲ್ಲೆಲೂಯ. ಸೊ ನೀವು ಯಾವುದನ್ನ ದೇವರ ಸಮ್ಮುಖದಲ್ಲಿ ಕಳ್ಳತನ ಮಾಡುತ್ತೀರೋ ಅದು ನಿಮಗೆ ಶಾಪವಾಗಿರುತ್ತೆ. ಆಮೇಲೆ ಅಲ್ಲೆಲೂಯ. ಸೊ ಆದ ಕಾರಣ ಪ್ರಿಯ, ವಾಕ್ಯ ಏನ್ ಹೇಳುತ್ತೋ ಅದನ್ನ ಪಾಲಿಸೋಣ. ನಮ್ಮ ಜೀವಿತದಲ್ಲಿ ಯಾಕೆ ಶಾಪ ಬಂದೈತಿ ಯೋಚನೆ ಮಾಡೋಣ. ಒಂದು, ದೇವರ ವಾಕ್ಯವನ್ನ ಅರಿಯದೇ ಇರೋದು ಶಾಪ. ದೇವರ ವಾಕ್ಯವನ್ನು ಅರಿತು ಅದನ್ನ ನಡ್ಕೊಳ್ಳದೇ ಇರೋದು ಶಾಪ. ದೇವರ ಆಜ್ಞೆಗಳನ್ನ ಮೀರೋದು ಶಾಪ. ದೇವರ ಅಂದ್ರೆ ಮನುಷ್ಯನ ಮಾತಿನ ಮೇಲೆ ನಂಬಿಕೆ ಇಟ್ಟು ದೇವರ ಮಾತನ್ನು ತಿರಸ್ಕರಿಸೋದು ಶಾಪವಾಗಿದೆ. ಆಮೇಲೆ ಯೇಸು ಕ್ರಿಸ್ತನ ಪ್ರೀತಿ ಮಾಡೋದೇ ಇರೋದು ಶಾಪವಾಗಿದೆ. ದೇವರಿಗೆ ಅರ್ಪಿಸೋದು, ಮೋಸವಾಗಿರೋದನ್ನ ಅರ್ಪಿಸೋದು ಶಾಪವಾಗಿದೆ. ಆಮೇಲೆ ಅಲ್ಲೆಲೂಯ, ಅಲ್ಲೆಲೂಯ. ಯಾಕೆ ನಮ್ಮ ಜೀವಿತದಲ್ಲಿ ಶಾಪ ಬಂದೈತಿ? ಇದೇ ಕಾರಣ. ಆಮೇಲೆ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಏನಿರೋದಿಲ್ರಿ? ಶಾಪ ಇರೋದಿಲ್ಲ, ಪಾಪ ಇರೋದಿಲ್ಲ. ನಮಗಾಗಿ ಶಾಪವಾಗಿ ಪಾಪವಾಗಿ ಬಲಿಯಾದಂತೆ ಯೇಸು ಕ್ರಿಸ್ತನು ನಮ್ಮ ಸಂಗಡನೆ ಇರ್ತಾನೆ. ಆಮೇಲೆ ನಮಗೆ ಬರ್ಬೇಕಾಗಿರೋದೆಲ್ಲವನ್ನು ಆತನ ತಗೊಂಡ್ ಬಿಡ್ತಾನೆ. ಯಾಕಂದ್ರೆ ನಾವು ದೇವರನ್ನ ಪ್ರೀತಿ ಮಾಡುವಾಗ. ಆಮೇಲೆ ನಾವು ಪ್ರಾರ್ಥನೆ ಮಾಡೋಣ. ದೇವರ ಸಮ್ಮುಖದಲ್ಲಿ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಾಕ್ಯಗಳ ಪ್ರಕಾರ ಒಂದು ವೇಳೆ ನಾವು ದೇವರಿಗೆ ನಾವು ಮೋಸ ಮಾಡ್ತಾ ಇರೋದಾದ್ರೆ, ದೇವರ ವಾಕ್ಯಗಳನ್ನು ಸರಿಯಾಗಿ ಅರಿತುಕೊಳ್ಳಲಿಲ್ವಾ, ಅರಿತುಕೊಂಡ್ರೆ ಅದನ್ನು ಕೈಗೊಳ್ತಾ ಇಲ್ವಾ, ಅದನ್ನ ಕೈಗೊಂಡ್ರು ಅದನ್ನ ನಾವು ಮೀರ್ತಾ ಇದೀವಾ, ಸೊ ಅಥವಾ ಮನುಷ್ಯನ ಮಾತನ್ನು ನಂಬಿ ದೇವರನ್ನು ಬಿಟ್ಟು ದೂರ ಹೋಗ್ತಾ ಇದೀವಾ, ಯೇಸು ಕ್ರಿಸ್ತನ ಪ್ರೀತಿ ಮಾಡದೇ ಇದೀವಾ, ಅಥವಾ ನಾವು ನಮ್ಮ ದೇವರು ನಮಗೆ ಕೊಟ್ಟ ಕೆಲಸವನ್ನು ಅಲಕ್ಷ್ಯವಾಗಿ ಮಾಡ್ತಾ ಇದೀವಾ, ದೇವರಿಗೆ ಕೊಡುವಂತ ವಿಷಯದಲ್ಲಿ ನಾವು ಮೋಸ ಮಾಡ್ತಾ ಇದೀವಾ, ಈ ಎಲ್ಲಾ ಕಾರ್ಯಗಳು ಶಾಪವಾಗಿದೆ. ಆದ ಕಾರಣ ಎಲ್ಲ ವಾಕ್ಯದ ಪ್ರಕಾರ ಇನ್ನು ಮುಂದೆ ನಾವು ಸರಿಪಡಿಸಿಕೊಳ್ಳೋಣ. ದೇವರು ನಮಗೆ ಉತ್ತಮವಾದ ಕೆಲಸ ಕೊಟ್ಟಿದ್ದಾರೆ, ಅದನ್ನು ನಾವು ಶ್ರದ್ಧೆಯಿಂದ ಮಾಡಿಕೊಂಡು ಹೋಗೋಣ. ದೇವರು ನಮ್ಮ ಸಂಗಡ ಇರ್ತಾನೆ. ದೇವರಿಗೆ ನಾವು ಕೊಡುವ ವಿಷಯದಲ್ಲಿ ಶ್ರದ್ಧೆಯಿಂದ ಕೊಡೋಣ. ದೇವರು ನಮ್ಮ ಸಂಗಡ ಇರ್ತಾನೆ. ಯೇಸು ಕ್ರಿಸ್ತನ ಉದ್ಧಾರ ಮನಸ್ಸಿಂದ ಪ್ರೀತಿ ಮಾಡೋಣ. ದೇವರು ನಮ್ಮ ಸಂಗಡ ಇರ್ತಾನೆ. ದೇವರ ವಾಕ್ಯವನ್ನು ಅರಿತುಕೊಂಡು ಅದನ್ನ ಕೈಕೊಂಡು ಅದನ್ನು ನಡೆಯೋಣ. ಮನುಷ್ಯನ ಮಾತು ಮೇಲೆ ನಂಬಿಕೆ ಇಡೋದೆ, ದೇವರ ಮಾತು ಮೇಲೆ ನಂಬಿಕೆ ಇಡೋಣ. ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ಹಾಲೆಲೂಯಾ, ಸ್ತೋತ್ರ. ತಂದೆಯಾದ ದೇವರೇ, ಕುಮಾರನ ದೇಶವೇ, ಪರಿಶುದ್ಧಾತ್ಮ ದೇವರೇ, ತ್ರಯೇಕ ದೇವರೇ, ನಾಮಕ್ಕೆ ಸ್ತೋತ್ರವು ಸ್ವಾಮಿ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಶಾಪಗಳು ಬರಲಿಕ್ಕೆ ಇರುವಂತ ಕಾರಣಗಳನ್ನು ನಾವು ನೋಡಿಕೊಂಡಿದ್ದೇವೆ ಸ್ವಾಮಿ. ಅಪ್ಪ, ಹೌದಪ್ಪ, ಅನೇಕ ಸಾರಿಗಳಲ್ಲಿ ನಿನ್ನ ನಾವು ಪ್ರೀತಿ ಮಾಡೋಂಗಿಲ್ಲ ಸ್ವಾಮಿ. ನಿನಗೆ ಕೊಡೋದರ ವಿಷಯದಲ್ಲಿ ಯೋಗ್ಯವಾದದನ್ನು ಕೊಡ್ತಾ ಇಲ್ಲ. ನೀ ನಮಗೆ ಕೊಟ್ಟಿರುವ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಜಾಗ್ರತೆಯಿಂದ ಮಾಡ್ತಾ ಇಲ್ಲ ಸ್ವಾಮಿ. ಮನುಷ್ಯನ ಮಾತು ಮೇಲೆ ಎಷ್ಟೋ ಸಾರಿ ನಂಬಿಕೆ ಇಟ್ಟು ನಿನ್ನ ಬಿಟ್ಟು ದೂರ ಹೋಗ್ತಾ ಇದ್ದೇವೆ. ಕರ್ತ, ನಿನ್ನ ಆಜ್ಞೆಗಳನ್ನು ಮೀರುತ್ತಾ ಇದ್ದೇವೆ. ನಿನ್ನ ಆಜ್ಞೆಗಳ ಕೈಗೊಳ್ಳದೇ ಇರ್ತಾ ಇರ್ತೇವೆ. ಸಮಟೈಮ್ಸ್ ನಿನ್ನ ಆಜ್ಞೆಗಳನ್ನ ಅರಿಯತ್ತೆ ಕೂಡ ನಾವು ಇರ್ತಾ ಇರ್ತೇವೆ ಸ್ವಾಮಿ. ಅಪ್ಪ, ಇಂಥ ಕಾರ್ಯಗಳೇ ನಮ್ಮ ಜೀವಿತದಲ್ಲಿ ಶಾಪವಾಗಿ ಕಾಡುತ್ತಾ ಇದೆ. ಅಪ್ಪ, ನಾವು ಸ್ವಲ್ಪ ಅದಕ್ಕೆ ಅವಕಾಶ ಕೊಡುವಾಗ
ಅದು ನಮ್ಮನ್ನೇ ನುಂಗಿ ಬಿಡುತ್ತೆ ಸ್ವಾಮಿ. ಇನ್ನು ಮುಂದೆ ನಾವು ಶಾಪಕ್ಕೆ ಕರ್ತನೆ ಅವಕಾಶ ಕೊಡದೆ, ಶಾಪವನ್ನ ನಿನ್ನ ಮೇಲೆ ಹೊತ್ತುಕೊಂಡು ದೇವರು ನೀನಾಗಿದೆಯಪ್ಪ, ನಿನ್ನನ್ನು ಮಾತ್ರ ಆತುಕೊಂಡು ನಿನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಮುಂದೆ ಹೋಗ್ಲಿ ದೇವರ ಅನುಕೂಲ ಮಾಡಿಕೊಂಡು ನಿನ್ನ ಆಶೀರ್ವಾದಗಳು ನಮಗೆ ಹೆಚ್ಚಾಗಿ ದಯಪಾಲಿಸು. ನಮ್ಮನ್ನು ನಾವು ತಗ್ಗಿಸ್ತೀವಿ ಸ್ವಾಮಿ, ನೀನು ಹೆಚ್ಚಿಸಿ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರು ಮಾನಸಾಂತ ಹೃದಯದಿಂದ ನಿನ್ನ ಕಡೆ ತಿರುಗಿಕೊಂಡು ಇವತ್ತಿಂದ ಹೊಸ ಬದುಕನ್ನು ಬಾಳಲಿಕ್ಕೆ ದೇವರೇ ಅನುಕೂಲ ಮಾಡಿಕೊಡು. ಅವ್ರನ್ನ ಕುಟುಂಬವಾಗಿ ರಕ್ಷಿಸಿ ಬಲಪಡಿಸು. ಎಲ್ಲಾ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇನೆ ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you. Praise the Lord.